to give benediction. ಬಸವಾದಿ ಪ್ರಮುಖರನ್ನ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಗುರುದೇವರಿಗೆ ನನ್ನ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಎಲ್ಲ ಪೂಜ್ಯರಲ್ಲಿ ಶರಣ ಸಮರ್ಪಿಸಿ, ಗೌರವಾನ್ವಿತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮಾಲ್ದೀಜಿ, ವೇದಿಕೆಯಲ್ಲಿರುವ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರೇ, ಸದಾನಂದ ಗೌಡಜಿಯವರೇ, ಸುರೇಶ್ ಅಂಗಡಿಯವರೇ, ಸಿ ಮಾಧುಸ್ವಾಮಿಯವರೇ, ಸೋಮಣ್ಣನವರೇ, ಎಲ್ಲ ಆತ್ಮೀಯರೇ, ತಾಯಿಂದಿರೇ, ಪ್ರೀತಿಯ ಮಕ್ಕಳೇ, ಇಂದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತಸದ ಸಡಗರದ ಸಂಭ್ರಮದ ದಿನ. ಕಾರಣ ಇಷ್ಟೇ, ನಮ್ಮ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳು ಶ್ರೀಮಠಕ್ಕೆ ಬಂದಿರುವಂತಹದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯನ್ನು ತರುವಂತಹದ್ದು, ಅಭಿಮಾನವನ್ನು ತರುವಂತಹದ್ದು, ನಮ್ಮೆಲ್ಲರಲ್ಲಿ ಉತ್ಸಾಹವನ್ನು ಹೆಚ್ಚಿಸುವಂತ ಕೆಲಸ ಆಗಿದೆ. ನಮ್ಮ ಶ್ರೀಮಠದ ಪರಂಪರೆ 607 ವರ್ಷಗಳ ಹಿಂದಿನಿಂದಲೂ ಕೂಡ ನಡೆಕೊಂಡು ಬಂದಿದೆ. ಇದಕ್ಕೆ ಗೋಸಲ ಸಿದ್ದೇಶ್ವರರು ಇದಕ್ಕೆ ಭದ್ರ ಬುನಾದಿಯನ್ನು ಹಾಕಿ, ಆ ನಂತರ ತೋಂಟದ ಸಿದ್ಧಲಿಂಗೇಶ್ವರರ ಕಾಲದಿಂದಲೂ ಕೂಡ ಇದು ತನ್ನ ಸೇವಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬಂದು 18-19ನೇ ಶತಮಾನದಲ್ಲಿ ಅಟವಿ ಶಿವಿಗಳವರು, ಉದ್ಯಾನ ಶಿವಿಗಳವರು ತಮ್ಮದೇ ಆದ ಕೈಂಕರ್ಯವನ್ನು ನಡೆಸುವುದರ ಮೂಲಕ ಇದಕ್ಕೊಂದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾದಂತಹ ಬುನಾದಿಯನ್ನು ಹಾಕಿದರು. ಉದ್ಯಾನ ಶಿವಿಗಳವರು ಸ್ಥಾಪಿಸಿದಂತಹ ವಿದ್ಯಾರ್ಥಿ ನಿಲಯ ಆ ಕಾಲದಲ್ಲಿಯೇ 1900ರ ಆಸುಪಾಸಿನಲ್ಲಿಯೇ ಸ್ಥಾಪಿಸಿದಾಗ ಅವರ ಸ್ಥಾಪಿಸಿದ ವಿದ್ಯಾರ್ಥಿ ನಿಲಯ ಸಾರ್ವಜನಿಕವಾದಂತಹ ವಿದ್ಯಾರ್ಥಿ ನಿಲಯ, ಎಲ್ಲ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂತಹ ಒಂದು ವಿದ್ಯಾರ್ಥಿ ನಿಲಯವಾಗಿ ಸ್ಥಾಪಿಸಿದರು. ಅಷ್ಟೇ ಅಲ್ಲ, ಎಲ್ಲ ಮಕ್ಕಳು ಸಂಸ್ಕೃತ ಓದುವಂತಹ ಅವಕಾಶವನ್ನು ಮಾಡಿದಂತಹ ಕ್ರಾಂತಿಕಾರಿ ಪುರುಷರು ಉದ್ಯಾನ ಶಿವಗಳವರು ಅಂತ ಹೇಳಬೇಕಾಗಿರುವಂತಹದ್ದು. ಆನಂತರ ನಮ್ಮ ಪರಮ ಪೂಜ್ಯ ಗುರುದೇವರಾದ ಶಿವಕುಮಾರ ಮಹಾಸ್ವಾಮಿಗಳವರು 1930ರಲ್ಲಿ ಪಟ್ಟಾಭಿಷಿಕ್ತರಾಗಿ ಶ್ರೀಮಠದ ಕೈಂಕರ್ಯವನ್ನ ಸಹಸ್ರ ಪಟ್ಟು ಹೆಚ್ಚಿಸುವಂತಹ ಕೆಲಸವನ್ನ ಮಾಡಿದರು. ಅವರು ಕೈ ಬೆರಳಿಕೆಯಿಂದ ಇಷ್ಟಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಸಹಸ್ರ ಪಟ್ಟು ವಿದ್ಯಾರ್ಥಿಗಳನ್ನು ಹೆಚ್ಚಿಸುವುದರ ಮುಖಾಂತರವಾಗಿ ಶ್ರೀಮಠದಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಸಂಸ್ಕಾರ ಎರಡನ್ನ ಕೊಡುವುದರ ಮುಖಾಂತರವಾಗಿ ಈ ನಾಡಿನ, ದೇಶದ ಪ್ರಜೆಗಳನ್ನಾಗಿ ರೂಪಿಸುವಂತಹ ದೊಡ್ಡ ಸೇವಾ ಕೈಂಕರ್ಯಗಳನ್ನ ಸುದೀರ್ಘವಾಗಿ ನಡೆಸಿದಂತಹ ಒಂದು ಯಶಸ್ಸು ನಮ್ಮ ಪರಮ ಪೂಜ್ಯ ಗುರುದೇವರಿಗೆ ಸಲ್ಲುವಂತಹದ್ದು. ಅವರು ಸನ್ಯಾಸತ್ವದ ಸ್ವೀಕಾರ ಮಾಡಿ ಒಂದು ಪೀಠದಲ್ಲಿ 89 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಪೂಜ್ಯರಿಗೆ ಸಲ್ಲುವಂತಹದ್ದು. ನಮ್ಮ ದೇಶದ ದೊಡ್ಡ ಸಮಸ್ಯೆ ಆಗಿದ್ದಂತಹ, ನಮ್ಮ ದೇಶದೊಳಗಿದ್ದಂತಹ ದೊಡ್ಡ ಒಂದು ರೋಗವಾಗಿದ್ದಂತಹ ಹಸಿವು ಮತ್ತೆ ಅನಕ್ಷರತೆ, ಇವೆರಡರ ಹೋಗಲಾಡಿಸುವುದಕ್ಕೆ ಇಡೀ ದೇಶವೇ ಕಷ್ಟಪಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮಠಮಾನ್ಯಗಳು ಆ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಂತಹವುಗಳು. ಅದರಲ್ಲಿ ನಮ್ಮ ಮಠವು ಕೂಡ ಮುಂಚೂಣಿಯಲ್ಲಿ ನಿಂತು ಆ ಕೆಲಸವನ್ನು ನಿರಂತರವಾಗಿ ಸಾಗಿಸಿಕೊಂಡು ಬಂದಿರುವಂತಹದ್ದು. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಿರಲು ವಿಷವೇರಿದ್ದಯ್ಯ ಆ ಪಾದ ಮಸ್ತಕಕ್ಕೆ, ಆ ವಿಷವನ್ನಿಳಿಸಬಲ್ಲಡೆ ಆತನೇ ಗಾರಡಿಗ ಕಾಣ ರಾಮನಾಥ ಅಂತ ಹೇಳ್ತಾರೆ ದೇವರ ದಾಸಿಮಯ್ಯನವರು. ಈ ಹಸಿವು, ಹೊಟ್ಟೆ ಹಸಿವಿರಬಹುದು, ನೆತ್ತಿಯ ಹಸಿವಿರಬಹುದು, ಈ ಎರಡನ್ನೂ ಹೋಗಲಾಯಿಸಿದಾಗ ಅವನೇ ನಿಜವಾದಂತಹ ಗಾರಡಿಗ ಅಂತ ಕೆಲಸಕೊಳ್ತಾನೆ. ನಿಜವಾದ ಅರ್ಥದಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅಂತಹ ಗಾರಡಿಗರಾಗಿ 89 ವರ್ಷಗಳ ಕಾಲ ಮಕ್ಕಳ ಸೇವೆಯನ್ನ, ಸಮಾಜದ ಸೇವೆಯನ್ನು ನಡೆಸಿಕೊಂಡು ಬಂದಂತಹ ಅವರು. ಮಕ್ಕಳೇ ದೇವರು, ಅವರ ಸೇವೆಯೇ ಪೂಜೆ ಅನ್ನುವಂತಹ ದೊಡ್ಡ ಆ ಒಂದು ತತ್ವವನ್ನು ಇಟ್ಟುಕೊಂಡು ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನುವಂತಹ ತತ್ವವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ತಮ್ಮ ಇಡೀ ಬದುಕನ್ನ ಸೇವೆ, ತ್ಯಾಗ, ತಪಸ್ಸು ಇವುಗಳ ಮೂಲಕ ತಮ್ಮ ಇಡೀ ಬದುಕನ್ನ ಇಡೀ ಜಗತ್ತಿಗೆ ಸಾರುವ ಹಾಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ಮಹಾಚೇತನರು. ಅಂತಹ ಪರಮ ಪೂಜ್ಯರನ್ನ ನಾವು ಇವತ್ತು ಆಗಲೇ ಕಳೆದುಕೊಂಡು ಇನ್ನು ಕೇವಲ 20 ದಿವಸಗಳಿಗೆ 1 ವರ್ಷವಾಗ್ತಾ ಇದೆ. ಅಂತಹ ಪರಮ ಪೂಜ್ಯರ ಸಂಸ್ಮರಣೆಯ ಕಾರ್ಯವನ್ನು ಮುಂದಿನ ದಿವಸಗಳಲ್ಲಿ ನಡೆಸ್ತಾ ಇದ್ದೇವೆ. ಅಂತಹ ಒಂದು ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ನಮಗೆ ಬಂದಿರುವಂತಹದ್ದು ಪೂಜ್ಯರ ಗದ್ದಿಗೆ ದರ್ಶನ ಮಾಡುವುದರ ಜೊತೆಯಲ್ಲಿ ನಿಮ್ಮನ್ನ ಕುರಿತು ಮಾತನಾಡುವಂತಹ ಸನ್ನಿವೇಶದಲ್ಲಿ ಮಕ್ಕಳಿಗೆ ಬಹಳಷ್ಟು ಸ್ಫೂರ್ತಿಯನ್ನು ತುಂಬುವಂತಹದ್ದು, ಶ್ರೀಮಠದ ಭಕ್ತಾದಿಗಳಿಗೆ ಅದೊಂದು ಕುತೂಹಲಕರವಾಗಿರುವಂತಹ, ಸಂತಸ ತರುವಂತಹ ಸಂಗತಿ ಎನ್ನುವಂತಹ ಮಾತನ್ನ ನಾವು ಸ್ಮರಿಸಿಕೊಳ್ಳಬೇಕಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಶ್ರೀ ಮೋದಿಜಿ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್, I am lucky that I do not belong to Delhi Club. I belong to common man. His journey is a journey of achievement from a small Gujarat town called Vadanagar to Prime Minister's residence. Andy Marino, a biographer, in his book Narendra Modi, a political biography,
has said, Narendra Modi is both a complex and a simple man, but within a multi-layered persona. He can be decisive, firm and unyielding, and he has a calm about him that enables him to surmount crisis with dispassionate meticulousness, even detachment. His sojourn in the Himalayas and the influence of great patriots like Swami Vivekananda, Mahatma Gandhi, Tagore, Sardar Vallabhbhai Patel and others have made him a powerful leader of our nation. He is renowned for his oratory, which draws unprecedented crowds chanting his name, Modi, 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 which echo in the sky, not in our own country, but in abroad also. Let their message, words and work remain a beacon light to all of us and to the future generation. I pray God Almighty and our Guruji to shower blessings on Narendra Modi ji to continue his valuable service to the nation. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಏನೆಲ್ಲ ಏಳುಬೀಳುಗಳು ಬಂದರೂ ಕೂಡ ಹೋರಾಟವನ್ನು ಮಾಡುವ ಮನೋಭಾವವನ್ನು ಇಟ್ಟುಕೊಂಡು ಇಡೀ ನಮ್ಮ ರಾಜ್ಯವನ್ನ ಮುನ್ನಡೆಸುವಂತಹ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸ್ತಾ ಇರುವಂತಹದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಅವರು ಈ ಸಂದರ್ಭದಲ್ಲಿ ಬಂದಿರುವಂತಹದ್ದು. ಜೊತೆಗೆ ನಮ್ಮ ಪ್ರಹ್ಲಾದ್ ಜೋಶಿಯವರು ಬಹುಶಃ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ಒಂದು ಧ್ವನಿಯಾಗಿ ಇರುವಂತಹ ಅವರು ಅಂದ್ರೆ ಪ್ರಹ್ಲಾದ್ ಜೋಶಿಯವರು. ಅವರು ಬಂದಿದ್ದಾರೆ. ಸುರೇಶ್ ಅಂಗಡಿ ಅವರು ಬಂದಿದ್ದಾರೆ. ಇವತ್ತು ಕೇಂದ್ರ ಸಚಿವರಾಗಿ ರೈಲ್ವೆ ಇಲಾಖೆಯಲ್ಲಿ ಸುಧಾರಣೆಯನ್ನು ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಯಾವಾಗಲೂ ನಗಿರುವಂತಹ ಮುಖ ಅಂದ್ರೆ ಸದಾನಂದ ಗೌಡರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಸಚಿವರುಗಳಾದ ಜೆ.ಸಿ. ಮಾಧುಸ್ವಾಮಿ ಮತ್ತೆ ಆ ಕಡೆ ಸೋಮಣ್ಣನವರು, ಇವರಿಬ್ಬರು ಕೂಡ ಯಡಿಯೂರಪ್ಪನವರು ಎಷ್ಟು ನಮ್ಮ ಪರಮ ಪೂಜರಿಗೆ ಪ್ರಿಯವಾಗಿದ್ದರೋ ಅಷ್ಟೇ ಪ್ರಿಯವಾದಂತಹ ಇಬ್ಬರು ಸಚಿವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಸೋಮಣ್ಣನವರು ವಿಶೇಷವಾಗಿ ಶ್ರೀಮಠದ ಸೇವಾ ಕಾರ್ಯಗಳಲ್ಲಿ ಯಾವತ್ತು ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತಹ ಸೇವಾಜೀವಿಗಳಾಗಿರುವಂತಹ ಅವರು. ಮಾಧುಸ್ವಾಮಿಯವರ ಬಗ್ಗೆ ನಮ್ಮ ಪರಮ ಪೂಜ್ಯರು ಹೇಳ್ತಿದ್ದ ಮಾತು ಅಂದ್ರೆ ಗುಡ್ ಪಾರ್ಲಿಮೆಂಟೇರಿಯನ್ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಹಾಗೆ ಒಬ್ಬ ಸಂಸದೀಯ ಪಟುಗಳಾಗಿ ಕೆಲಸ ಮಾಡ್ತಾ ಇರುವಂತಹ ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಜೊತೆಯವರಲ್ಲಿ ಬಂದಿರುವಂತಹದ್ದು ತುಂಬಾ ಸಂತಸದ ಸಂಗತಿ ಅಂತ ಹೇಳ್ತಾ, ಆಜ್ ಕೆ ಇಸ್ शुभ अवसर पर हमारे आदरणीय प्रधानमंत्री जी नरेंद्र मोदी जी श्री मठ को पधार कर हम सबको गर्व और खुशी महसूस कराए आई। इस खुशी के लिए फिर से एक बार आपको श्री मठ का ओर से हार्दिक अभिनंदन समर्पित करता है। एल्लरिगू शुभवागली। Our humble pranamas to Pujya Swamiji. I now request our Honorable Prime Minister to do the unveiling of plaque to mark the laying of foundation stone of Memorial Museum of Sri Sri Shivakumara Mahaswamiji. Thank you, sir. अब मैं प्रार्थना करती हूँ विश्वमान्य आदरणीय प्रधानमंत्री श्री नरेंद्र मोदी जी से आप श्री मठ के विद्यार्थियों